ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ವ್ಲಾಗ್ ಬಂದುಬಿಟ್ಟು ಗುರುವಾರದ ವ್ಲಾಗ್ ಆಗಿರುತ್ತೆ. ನಾನು 9 ದಿನ ರಾಯರಿಗೆ ವ್ರತವನ್ನು ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ವ್ರತನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಕೊನೆಯಲ್ಲಿ ತಿಳಿಸ್ತಾ ಇದ್ದೀನಿ. ಸೊ ವ್ರತ ಹೇಗೆ ಮಾಡೋದು ಅಂತ ಸ್ಕಿಪ್ ಮಾಡಿ ವಿಡಿಯೋನ ನೋಡೋಕ್ಕೆ ಹೋಗಬೇಡಿ. ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಬೇಕು ಅಂದರೆ ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆ ರಾಯರಿಗೆ ಅಭಿಷೇಕ ಹೇಗೆ ಮಾಡೋದು ಅಂತ ಕೂಡ ಇದೇ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಹಾಗೆ ರಾಯರಿಗೆ ಸರಳವಾಗಿ ಪೂಜೆನ ಯಾವ ರೀತಿ ಮಾಡೋದು ಅಂತ ಕೂಡ ನಾನು ತೋರಿಸ್ತಾ ಇದ್ದೀನಿ. ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆ ನನ್ನ ಚಾನಲ್ನ ಮೊದಲನೇ ಸಲ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲನೇದಾಗಿ ರಾಯರ ಪೂಜೆ ಮಾಡೋದಕ್ಕೂ ಮುಂಚೆ ಮನೆಯನ್ನೆಲ್ಲ ಸ್ವಚ್ಛ ಮಾಡಿಟ್ಕೊಂಡು ಆನಂತರ ದೇವರ ಕೋಣೆನೂ ಕೂಡ ಸ್ವಚ್ಛ ಮಾಡಿಟ್ಕೊಂಡು ಹಾಗೆ ದೇವರ ಫೋಟೋಗಳು, ದೇವರ ಸಾಮಾನುಗಳನ್ನೆಲ್ಲ ಸ್ವಚ್ಛ ಮಾಡಿಟ್ಕೊಂಡು ಹಾಗೆ ರಾಯರಿಗೆ ಅಭಿಷೇಕ ಮಾಡೋದಕ್ಕೆ ನಾನಿಲ್ಲಿ 1 ಕಪ್ಪಲ್ಲಿ ಹಾಲು ತೊಗೊಂಡಿದ್ದೀನಿ. ಹಾಗೆ 1 ಕಪ್ಪಲ್ಲಿ ಮೊಸರು ತೊಗೊಂಡಿದ್ದೀನಿ. ಹಾಗೆ ಸಕ್ಕರೆ ತೊಗೊಂಡಿದ್ದೀನಿ. ಹಾಗೆ ತುಪ್ಪ, 2 ಥರದ ಹಣ್ಣು, ಹಾಗೆ ಜೇನುತುಪ್ಪ, 1 ಲೋಟದಲ್ಲಿ ನೀರಿಗೆ ತುಳಸಿ ಎಲೆನ ಹಾಕಿ ಇಟ್ಕೊಂಡಿದ್ದೀನಿ. ಹಾಗೆ ಮಂತ್ರಾಕ್ಷತೆನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇಷ್ಟು ಅಭಿಷೇಕ ಮಾಡೋದಕ್ಕೆ ಬೇಕಾಗುತ್ತೆ. ನಮ್ಮನೆಯಲ್ಲಿ ರಾಯರ ಮೂರ್ತಿ ಇಲ್ಲ, ಹಾಗಾಗಿ ರಾಯರ ಬೃಂದಾವನ ಇದೆ. ಸೊ ಬೃಂದಾವನಕ್ಕೆ ಅಭಿಷೇಕ ಮಾಡ್ತಾ ಇದ್ದೀನಿ. ಸೊ ಫಸ್ಟು 1 ಲೋಟದಲ್ಲಿ ನೀರು ಮತ್ತು ತುಳಸಿ ಎಲೆನ ಹಾಕಿ ಇಟ್ಟಿದ್ದೆ ಅಲ್ವಾ. ಸೊ ನೀರಿನಿಂದ ಅಭಿಷೇಕ ಮಾಡ್ತಾ ಇದ್ದೀನಿ. ಈ ನೀರನ್ನು ಎಲ್ಲಂದ್ರಲ್ಲೇ ಚೆಲ್ಲೋದಕ್ಕೆ ಹೋಗಬೇಡಿ, 1 ಲೋಟದಲ್ಲಿ ಎತ್ತಿಟ್ಕೊಳ್ಳಿ. ಸೊ ನಾನು ಎತ್ತಿಟ್ಕೊಂಡ್ಬಿಟ್ಟು ಆ ನಂತರ ನಾನು ಹಾಲಿನ ಅಭಿಷೇಕ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಅಭಿಷೇಕ ಮಾಡುವಾಗ ಯಾರ ಜೊತೆನೂ ಮಾತಾಡಬಾರ್ದು. ರಾಯರ ಮಂತ್ರವನ್ನು ಪಠನೆ ಮಾಡಿಕೊಂಡು ಅಭಿಷೇಕನ ಮಾಡಬೇಕು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮವ್ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ, ಈ ಮಂತ್ರವನ್ನು ಹೇಳಿಕೊಂಡು ಅಭಿಷೇಕನ ಮಾಡಿದರೆ ಆಯಿತು. ಅಥವಾ ಈ ಮಂತ್ರ ಹೇಳೋದಕ್ಕೆ ನಿಮಗೆ ಕಷ್ಟ ಆಯಿತು ಅಂತಂದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ, ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ, ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಹೇಳ್ಕೊಂಡಾದರೂ ಅಭಿಷೇಕ ಮಾಡ್ಬೋದು. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮಂತ್ರವನ್ನು ಹೇಳಿಕೊಂಡು ಅಭಿಷೇಕನ ಮಾಡ್ಬೋದು. ಸೊ ನಾನಿಲ್ಲಿ ಮೊದಲನೇದಾಗಿ ಹಾಲಿನ ಅಭಿಷೇಕ ಮಾಡಿ ಆನಂತರ ಮೊಸರಿನಿಂದ ಅಭಿಷೇಕ ಮಾಡಿ ಆನಂತರ ತುಪ್ಪದಿಂದ ಅಭಿಷೇಕ ಮಾಡಿ ಹಾಗೆ ಜೇನುತುಪ್ಪದಿಂದ ಅಭಿಷೇಕ ಮಾಡಿದ್ದೀನಿ. ಹಾಗೆ ಸಕ್ಕರೆಯಿಂದ ಕೂಡ ಅಭಿಷೇಕ ಮಾಡ್ತಾ ಇದ್ದೀನಿ. ಸೊ ನೀವು ಸಕ್ಕರೆ ತಿನ್ನಲ್ಲ ಅನ್ನೋರು ಬೆಲ್ಲ ಕೂಡ ಪಂಚಾಮೃತದಲ್ಲಿ ಹಾಕ್ಕೊಂಡು ತಿನ್ಬೋದು. ಸೊ ನಾನಿಲ್ಲಿ ರಾಯರಿಗೆ ಅಭಿಷೇಕ ಮಾಡ್ತಿರೋದ್ರಿಂದ ಸೊ ಸಕ್ಕರೆಯಿಂದನೇ ಅಭಿಷೇಕ ಮಾಡ್ತಾ ಇದ್ದೀನಿ. ಯಾಕಂದರೆ ರಾಯರಿಗೆ ಮಂತ್ರಾಲಯದಲ್ಲಿ ಸಕ್ಕರೆಯಿಂದನೇ ಅಭಿಷೇಕ ಮಾಡೋದು. ಸೊ ಹಾಗೆಯೇ ನಾನು 2 ಥರದ ಹಣ್ಣನ್ನು ಅಭಿಷೇಕ ಮಾಡ್ತಾ ಇದ್ದೀನಿ. ಸೊ ನೀವು ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಬಾಳೆಹಣ್ಣು, ಸೇಬು ಕೂಡ ಹಾಕ್ಕೊಂಡಿದ್ದೀನಿ. ಇನ್ನು ದಾಳಿಂಬೆ ಹಣ್ಣು ಕೂಡ ಹಾಕ್ಬೋದು, ತುಂಬಾ ಚೆನ್ನಾಗಿರುತ್ತೆ ಪಂಚಾಮೃತ. ಸೊ ರಾಯರಿಗೆ ಅಭಿಷೇಕ ಮಾಡುವಾಗ ಮನೆಯಲ್ಲಿ ಎಷ್ಟು ಜನ ಇದ್ದೀರಾ ಅಂತ ನೋಡಿಕೊಂಡು ಅಭಿಷೇಕನ ಮಾಡ್ಕೊಳ್ಳಿ. ಅಂದರೆ ಹಾಲಿನ ಪ್ರಮಾಣ, ಮೊಸರಿನ ಪ್ರಮಾಣ, ಜೇನುತುಪ್ಪದ ಪ್ರಮಾಣ, ತುಪ್ಪದ ಪ್ರಮಾಣ, ಸೊ ಎಲ್ಲ ನೋಡಿಕೊಂಡು ನೀವು ಅಭಿಷೇಕನ ಮಾಡ್ಕೊಳ್ಳಿ. ಯಾಕಂದರೆ ಅಭಿಷೇಕ ಮಾಡಿರೋದೆಲ್ಲನೂ ಸಪ್ರೇಟಾಗಿ ಒಂದು ಬೌಲ್ಗೆ ಎತ್ತಿಟ್ಕೊಂಡು ಪ್ರಸಾದ ರೀತಿಯಲ್ಲಿ ನಾವು ಸೇವನೆ ಮಾಡಬೇಕಾಗುತ್ತೆ. ಸೊ ಇದೇ ಪಂಚಾಮೃತ ಕೂಡ ಅಂತೀವಿ. ಸೊ ಅಭಿಷೇಕ ಎಲ್ಲ ಆದಮೇಲೆ ನೋಡಿ, ನಾನು ತುಳಸಿ ಎಲೆ ಹಾಗೆ ಒಂದು ಹೂವನ್ನು ಇಟ್ಬಿಟ್ಟು ನಾನು ರಾಯರಿಗೆ ಆರತಿ ಬೆಳಗ್ತಾ ಇದ್ದೀನಿ. ಸೊ ನಾನಿಲ್ಲಿ ತುಪ್ಪದ ಆರತಿಯನ್ನು ಬೆಳಗ್ತಾ ಇದ್ದೀನಿ. ಸೊ ತುಪ್ಪದಲ್ಲಿ ಬತ್ತಿನ ನೆನಿಟ್ಬಿಟ್ಟು ಆನಂತರ ತುಪ್ಪದ ಆರತಿಯನ್ನು ಮಾಡ್ತಾ ಇದ್ದೀನಿ. ರಾಘವೇಂದ್ರ ಸ್ವಾಮಿಗೆ ಪೂಜೆ ಮಾಡಬೇಕಾದ್ರೆ ಗಂಧದ ಕಡ್ಡಿಯಿಂದ ಪೂಜೆ ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಾನು ಈ ರೀತಿ ತುಪ್ಪದಲ್ಲಿ ಬತ್ತಿನ ನೆನಿಟ್ಬಿಟ್ಟು ಹಚ್ಚಿಬಿಟ್ಟು ಆರತಿನ ಮಾಡ್ತಾ ಇದ್ದೀನಿ. ಸೊ ರಾಯರಿಗೆ ಸರಳವಾಗಿಯೇ ಮಾಡಬೇಕು ಪೂಜೆ, ಆಡಂಬರದ ಪೂಜೆ ಇಷ್ಟ ಆಗೋದಿಲ್ಲ. ಸೊ ನಾವೆಷ್ಟು ಸರಳವಾಗಿ ಪೂಜೆನ ಮಾಡ್ತೀವೋ ಅಷ್ಟು ತೃಪ್ತಿ ಆಗ್ತಾರೆ ರಾಯರು. ಸೊ ರಾಯರ ಪೂಜೆ ಅಂದರೆ ಅಭಿಷೇಕ ಮುಗ್ದಾದ್ಮೇಲೆ ನಾನಿಲ್ಲಿ ಒಂದು ಪೀಠನ ಬರಿತಾ ಇದ್ದೀನಿ, ರಾಯರ ಪೀಠ. ಸೊ ರಾಯರ ಪೀಠ ನಾನು ಪ್ರತಿ ಗುರುವಾರನೂ ಬರಿತೀನಿ. ಸೊ ಗುರುವಾರದ ದಿನ ನಾನು 1 ಹೊತ್ತು ಉಪವಾಸ ಇರ್ತೀನಿ. ಸೊ ಪೂಜೆ ಆಗೋವರೆಗೂ ಊಟ ಏನೂ ಮಾಡೋದಿಲ್ಲ. ಸೊ ಪೂಜೆ ಆದ ನಂತರನೇ ನಾನು ಊಟ ಮಾಡೋದು. ಅಲ್ಲಿವರೆಗೂ ನಾನು ಪೂಜೆ ಮುಗಿಯೋವರೆಗೂ ಊಟ ಮಾಡೋದಿಲ್ಲ. ಸೊ ಒಂದೊಂದು ದಿನ ಬೆಳಗ್ಗೆಯಿಂದ ಸಂಜೆ ತನಕ ಕೂಡ ಇರ್ತೀನಿ. ಈ ರೀತಿ ಪೀಠನ ಬರೆಯೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ನೀವೇನೇ ಮನಸ್ಸಲ್ಲಿ ಕಷ್ಟಗಳು, ಇಷ್ಟಾರ್ಥಗಳಿದ್ದರೆ
ಸೊ ನೀವು ಮನಸ್ಸಲ್ಲಿ ಅಂದ್ಕೊಂಡು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಹೇಳ್ಕೊಳ್ತಾ ಪೀಠನ ಬರೀರಿ. ಅಥವಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ವ್ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ ಹೇಳ್ಕೊಂಡಾದರೂ ಪೀಠನ ಬರೀರಿ. ಸೊ ರಾಯರು ಆದಷ್ಟು ಬೇಗ ನಿಮ್ಮ ಇಷ್ಟಾರ್ಥಗಳನ್ನ ಈಡೇರಿಸ್ತಾರೆ. ನಾನು ಈ ಪೀಠನ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ನನಗೆ ತುಂಬಾ ಒಳ್ಳೆಯದಾಗಿದೆ. ಸೊ ನಿಮಗೆ ಏನೇ ಕಷ್ಟ ಇದ್ರೂ ಮನಸ್ಸಲ್ಲಿ ಅಂದ್ಕೊಂಡು ಈ ಪೀಠನ ಬರೀರಿ. ಸೊ ಒಂದು 2-3 ವಾರ ಪೀಠನ ಬರೋದು ನೋಡಿ, ಆಗ ನಿಮಗೆ ಗೊತ್ತಾಗುತ್ತೆ ರಾಯರ ಪವಾಡ ಏನು ಅಂತ. ಸೊ ಪೀಠ ಬರೆದಾದ್ಮೇಲೆ ನಾನು 5 ಸಲ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಕೂಡ ಬರಿತೀನಿ. ನೋಡಿ ಪೀಠ ಕೂಡ ಎಷ್ಟು ಸುಲಭವಾಗಿ ಬರಿಬೋದು, ತುಂಬ ಕಷ್ಟ ಏನಿಲ್ಲ. ಯಾರು ಬೇಕಾದರೂ ಪೀಠನ ಬರ್ಕೊಳ್ಬೋದು. ಸೊ ಪೀಠ ಬರೆದಾದ್ಮೇಲೆ ನಾನು ಪೀಠಗೆ ಗಂಧ ಇಟ್ಕೊಂಡಿದ್ದೀನಿ. ಸೊ ಅದಾದ ನಂತರ ನೋಡಿ ದೇವ್ರ ಮುಂದೆ ಇಟ್ಕೊಂಡ್ಬಿಟ್ಟು ನಾನು ಬರೆದಿರುವಂತಹ ಪೀಠಕ್ಕೆ ಹೂವನ್ನು ಇಡ್ತಾ ಇದ್ದೀನಿ. ಸೊ ಈ ರೀತಿ ಹೂವು ಇಟ್ಟಾದಮೇಲೆ ಸೊ ನಾವು ಮುಂಚೆನೇ ಅಭಿಷೇಕ ಮಾಡಿದ್ದೆ ಅಲ್ವಾ ಬೃಂದಾವನ. ಸೊ ಆ ಬೃಂದಾವನಕ್ಕೆ ಗಂಧ ಇಟ್ಟು ಹೂವಿನಿಂದ ಅಲಂಕಾರ ಮಾಡಿದಾದ್ಮೇಲೆ ನಾನು ರಾಯರಿಗೆ 2 ತುಪ್ಪದ ದೀಪವನ್ನು ಹಚ್ತಾ ಇದ್ದೀನಿ. ನಾನು ಮುಂಚೆ ಬೃಂದಾವನ ಅಭಿಷೇಕ ಮಾಡಿದೆ ಅಲ್ವಾ. ಸೊ ಅಭಿಷೇಕ ಮಾಡಿರೋದೆಲ್ಲ ಒಂದು ಬೌಲ್ಗೆ ಎತ್ತಿಟ್ಕೊಂಡು ಸೊ ರಾಯರ ಮುಂದೆನೇ ನೈವೇದ್ಯಕ್ಕೋಸ್ಕರ ಇಟ್ಟಿದ್ದೀನಿ. ರಾಯರಿಗೆ ನೈವೇದ್ಯ ಮಾಡೋದಕ್ಕೆ ಪಾಯಸ ಆದರೂ ಮಾಡ್ಬೋದು, ಹೆಸರುಬೇಳೆ ಪಾಯಸ, ಅಥವಾ ಕಡಲೆ ಸಕ್ಕರೆ ಕೂಡ ನೈವೇದ್ಯ ಮಾಡ್ಬೋದು, ಅಥವಾ ಹಾಲು ಕೂಡ ನೈವೇದ್ಯ ಮಾಡ್ಬೋದು. ಹಾಗೆ 5 ಥರದ ಹಣ್ಣು ಅಥವಾ 3 ಥರದ ಹಣ್ಣು ಕೂಡ ನೈವೇದ್ಯ ಮಾಡ್ಬೋದು. ಸೊ ಇದ್ಯಾವುದೂ ನಮ್ಮ ಕೈಲಿ ನೈವೇದ್ಯ ಮಾಡೋದಕ್ಕಾಗೋದಿಲ್ಲ ಅಂದಾಗ 1 ಕಪ್ ಹಾಲಾದ್ರೂ ನೈವೇದ್ಯ ಮಾಡ್ಬೋದು. ಸೊ ಎಲ್ಲರ ಮನೆಯಲ್ಲೂ ಬೆಳಗ್ಗೆ ಟೈಮು ಟೀ ಮಾಡೋದಕ್ಕೆ ಹಾಲು ತಂದಿರ್ತೀವಿ ಅಲ್ವಾ, ಅದರಲ್ಲೇ ರಾಯರಿಗೋಸ್ಕರ ಅರ್ಧ ಕಪ್ ಹಾಲನ್ನ ಎತ್ತಿಟ್ಕೊಂಡು ರಾಯರಿಗೆ ನೈವೇದ್ಯವನ್ನು ಮಾಡ್ಬೋದು. ಸೊ ನಿಮಗೆ ಹೇಗೆ ಅನುಕೂಲ ಆಗುತ್ತೋ ಹಾಗೆ ರಾಯರ ಪೂಜೆಯನ್ನು ಮಾಡಿ. ಸೊ ರಾಯರಿಗೆ ಆಡಂಬರದ ಪೂಜೆಗಿಂತ ಸರಳವಾಗಿ ಪೂಜೆ ಮಾಡೋದಂದರೆ ತುಂಬಾ ಇಷ್ಟ. ನಾನಿಲ್ಲಿ 5 ಎರಡೆಲೆ ಬತ್ತಿನ ಮಾಡಿ ಇಟ್ಕೊಂಡಿದ್ದೆ ತುಪ್ಪದಲ್ಲಿ ನೆನೆ ಹಾಕಿ. ಸೊ ಅದನ್ನು ಹಚ್ಬಿಟ್ಟು ನಾನು ರಾಯರಿಗೆ ಆರತಿನ ಮಾಡ್ತಾಯಿದ್ದೀನಿ. ಸೊ ರಾಯರಿಗೆ ಗಂಧದ ಕಡ್ಡಿ ಹಚ್ಚಬಾರ್ದು ಅಲ್ವಾ, ಸೊ ಹಾಗಾಗಿ ಈ ರೀತಿ ಮಾಡ್ತಾಯಿದ್ದೀನಿ. ಹಾಗೆ ರಾಯರಿಗೆ ಯಾವ ಟೈಮಲ್ಲಿ ಪೂಜೆ ಮಾಡಬೇಕು ಅಂತಂದರೆ ಬೆಳಗಿನ ಜಾವ 5 ಗಂಟೆಯಿಂದ 6 ಗಂಟೆ ಒಳಗಡೆ ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದು. ಅಥವಾ ನಮಗೆ 6 ಗಂಟೆ ಒಳಗಡೆ ಪೂಜೆ ಮಾಡೋದಕ್ಕಾಗಿಲ್ಲ ಅಂತಂದರೆ 10 ಗಂಟೆ ಒಳಗಡೆ ಎಲ್ಲ ಪೂಜೆ ಮುಗಿಸ್ಕೊಂಡ್ರೆ ಸಾಕು. ಹಾಗೆ ಸಂಜೆ 6:30 ಒಳಗಡೆ ರಾಯರ ಮುಂದೆ ದೀಪ ಹಚ್ಚಿ ಪೂಜೆ ಮಾಡಿದರೆ ಸಾಕು, ಅವತ್ತಿನ ದಿನ ಮುಕ್ತಾಯ ಅಂತ. ಹಾಗೆ ರಾಯರ ಪೂಜೆ ಕೂಡ ಮುಗ್ದಿರುತ್ತೆ. ಸೊ ಎಷ್ಟೋ ಮನಸ್ಸಿಗೆ ನೆಮ್ಮದಿ ಇರುತ್ತೆ ರಾಯರಿಗೆ ಪೂಜೆ ಮಾಡಿರೋ ದಿನ. ಸೊ ಹಾಗೆ ನಾನಿಲ್ಲಿ ರಾಯರ ಪೂಜೆ ಎಲ್ಲ ಮುಗಿದ್ಮೇಲೆ ರಾಯರಿಗೆ ಪ್ರಸಾದವನ್ನು ನೈವೇದ್ಯ ಮಾಡ್ತಾಯಿದ್ದೀನಿ. ಹಾಗೆ ಹಾಲಿನ ನೈವೇದ್ಯ ಕೂಡ ಮಾಡ್ತಾಯಿದ್ದೀನಿ ನಾನು. ಹಾಗೆ ನಾನು ರಾಯರ ವ್ರತವನ್ನು ಹೇಗೆ ಮಾಡೋದು ಅಂತ ತಿಳಿಸ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಸೊ ನಾನು ಕೂಡ 9 ದಿನದ ವ್ರತವನ್ನು ಮಾಡ್ತಿರೋದ್ರಿಂದ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಈ ವ್ರತವನ್ನು ಮಾಡೋದಕ್ಕೆ ನಾನಿಲ್ಲಿ ಚೌಕಾಕಾರದ ಹಳದಿ ವಸ್ತ್ರವನ್ನು ತಗೊಂಡಿದ್ದೀನಿ. ಸೊ ನಿಮ್ಮ ಹತ್ರ ಹಳದಿ ವಸ್ತ್ರ ಇಲ್ಲ ಅಂತಂದರೆ ಬಿಳಿ ಬಟ್ಟೆ ಇದ್ದರೆ ಅದನ್ನು ಚೌಕಾಕಾರವಾಗಿ ಕಟ್ ಮಾಡಿಕೊಂಡು ಅರಿಶಿಣದ ಬಟ್ಟೆ ಮಾಡಿಕೊಂಡ್ರೆ ಆಯಿತು. ಸೊ ಈಗ ನಾವು ಆ ಚೌಕಾಕಾರದ ಬಟ್ಟೆಯನ್ನು ಅಂಗೈಯಲ್ಲಿ ಇಟ್ಕೊಂಡು ಅಥವಾ ಒಂದು ಪ್ಲೇಟ್ ಮೇಲೆ ಇಟ್ಕೊಂಡು ರಾಯರ ಮುಂದೆ ಸೊ ಆ ಚೌಕಾಕಾರದ ಬಟ್ಟೆಗೆ ನಾವು ಸ್ವಲ್ಪ ಗಂಧ ಹಾಗೆ ಸ್ವಲ್ಪ ತುಳಸಿನ ಇಟ್ಕೊಂಡು ಆ ನಂತರ 11 ಕಾಯಿನ್ಸನ್ನು ಇಟ್ಕೊಳ್ತಾ ಇದ್ದೀನಿ. 1 ರೂಪಾಯಿದು 11 ಕಾಯಿನ್ಸು. ಸೊ ನೀವು 11 ಕಾಯಿನ್ಸ್ ಇಟ್ಕೊಳ್ಳಿಲ್ಲ ಅಂತಂದ್ರೂ ಪರವಾಗಿಲ್ಲ, 5 ರೂಪಾಯಿದು 2 ಕಾಯಿನು, 1 ರೂಪಾಯಿದು 1 ಕಾಯಿನ್ ಇಟ್ಕೊಂಡ್ರೆ ಆಯಿತು. ಸೊ ಇಷ್ಟು ಇಟ್ಕೊಂಡು ಹಾಗೆ ಒಂದು ಹೂವು ಹಾಗೆ ಸ್ವಲ್ಪ ಮಂತ್ರಾಕ್ಷತೆಯನ್ನು ಹಾಕ್ಕೊಂಡ್ಬಿಟ್ಟು ನಾವು ರಾಯರ ಹತ್ರ ಸಂಕಲ್ಪ ಮಾಡ್ಕೊಳ್ಬೇಕು. ನಮ್ಮ ಮನಸ್ಸಲ್ಲಿ ಏನೆಲ್ಲ ಬೇಡಿಕೆಗಳು ಇರುತ್ತೆ ಅಲ್ವಾ, ಅದನ್ನು ಕೇಳ್ಕೊಳ್ಬೇಕು. ಕೆಲವೊಬ್ಬರಿಗೆ ತುಂಬ ಬೇಡಿಕೆಗಳಿರುತ್ತೆ, ಕೆಲವೊಬ್ಬರಿಗೆ ಸ್ವಲ್ಪ ಬೇಡಿಕೆಗಳಿರುತ್ತೆ. ನನ್ನ ಬೇಡಿಕೆ ಇಷ್ಟು ದಿನದಲ್ಲಿ ಆದರೆ ನಾನು ಈ ರೀತಿ ನಿಮಗೆ ಸೇವೆಯನ್ನು ಮಾಡ್ತೀನಿ ಅಂತ ತುಂಬ ಜನ ಬೇಡ್ಕೊಳ್ತಾರೆ. ಅದಕ್ಕೆ ಮನಸ್ಸನ್ನು ಏಕಾಗ್ರತೆ ಕೊಟ್ಟು ಶಾಂತ ರೀತಿಯಿಂದ ಕೇಳ್ಕೊಳ್ಬೇಕು. ಈ ರೀತಿ ಒಂದು ಕಾರ್ಯ ಆಯಿತು ಅಂತಂದರೆ ನಿನಗೆ ನಾನು ಈ ರೀತಿಯಾದ ಸೇವೆಯನ್ನು ಮಾಡ್ತೀನಿ ತಂದೆ ನನ್ನ ಕೈಲಾದಷ್ಟು ಅಂತ ಮರಿದೇ ತಪ್ಪದೆ ರಾಯರ ಹತ್ರ ಕೇಳ್ಕೊಳ್ಬೇಕು. ಈ ರೀತಿ ರಾಯರ ಹತ್ರ ಕೇಳಿಕೊಂಡು ನಾವು ಮುಡುಪನ್ನು ಗಂಟು ಕಟ್ಟಿರ್ತೀವಿ ಅಲ್ವಾ. ಸೊ 1 ಅಥವಾ 3 ಗಂಟನ್ನು ಕಟ್ಟಬೇಕು. ಸೊ ಅದಾದ ನಂತರ ನೋಡಿ ನಾವು ಕಟ್ಟಿರುವಂತಹ ಮುಡುಪಿಗೆ ಗಂಧ ಹಚ್ತಾ ಇದ್ದೀನಿ, ಹಾಗೆ ಅರಿಶಿನ ಕುಂಕುಮನ ಹಚ್ತಾ ಇದ್ದೀನಿ. ಸೊ ಹಚ್ಚಿದಾದ ನಂತರ ನಾವು ಕೈಯಲ್ಲಿ ಇಟ್ಕೊಂಡು ಮತ್ತೆ ರಾಯರನ್ನ ಬೇಡ್ಕೊಂಡು ಕೇಳ್ಕೊಳ್ಬೇಕು. ನಮ್ಮ ಕಷ್ಟಗಳು ಮತ್ತು ಇಷ್ಟಾರ್ಥಗಳು ಎಲ್ಲ ಆದಷ್ಟು ಬೇಗ ಈಡೇರಲಿ ತಂದೆ ಅಂತ
ನಾವು ಮನಸ್ಸಲ್ಲಿ ಬೇಡಿಕೊಂಡು ಆ ಮುಡುಪನ್ನು ನಾವು ರಾಯರ ಹತ್ರ ಇಡಬೇಕು. ಸೊ ರಾಯರ ಹತ್ರ ಜಾಗ ಇತ್ತು ಅಂತಂದರೆ ಇಡಿ, ಅಥವಾ ದೇವರ ಕೋಣೆಯಲ್ಲಿ ಎಲ್ಲಾದರೂ ಜಾಗ ಇದ್ದರೆ ಅಲ್ಲಿ ಒಂದು ಪ್ಲೇಟ್ ಒಳಗಡೆ ಇಟ್ಬಿಡಿ, ಅಥವಾ ಒಂದು ಡಬ್ಬಿ ಒಳಗಡೆ ಹಾಕಿಬಿಟ್ಟು ಇಡಿ. ಸೊ ಇದೇ ರೀತಿ 9 ಗಂಟುಗಳಾಗಬೇಕು. ಸೊ ಅದಾದ ನಂತರ ನಾವು 9ನೇ ದಿನ 9 ಗಂಟು ಕಟ್ಟಿದಾದ ನಂತರ ಸೊ ಅದು ವ್ರತ ಮುಗಿಯುತ್ತೆ. ಅದಾದ ನಂತರ ನಾವು ರಾಯರ ಸನ್ನಿಧಿಗೆ ಹೋಗಿ ರಾಯರ ದರ್ಶನವನ್ನು ಮಾಡಿಕೊಂಡು ಅದಾದ ನಂತರ ನಾವು ರಾಯರಿಗೆ ಮುಡುಪು ಕಟ್ಟಿರ್ತೀವಿ ಅಲ್ವಾ, ಮುಡುಪು ಕಟ್ಟಬೇಕಾದ್ರೆ ಕಾಯಿನ್ಸ್ ಇಟ್ಟಿರ್ತೀವಿ ಅಲ್ವಾ, ಆ ಕಾಯಿನ್ಸನ್ನು ಉಂಡಿ ಒಳಗಾದರೂ ಹಾಕ್ಬೋದು, ಅಥವಾ ಆ ದೇವಸ್ಥಾನದ ಮುಂದೆ ಕೆಲವು ಜನ ಕೂತಿರ್ತಾರೆ ಅಲ್ವಾ, ಸೊ ಊಟಕ್ಕೆ ತುಂಬ ಕಷ್ಟಪಡ್ತಿರ್ತಾರೆ ಅಲ್ವಾ, ಅಂಥವ್ರಿಗಾದರೂ ಕೊಡ್ಬೋದು. ಸೊ ನೀವು ಆ ಉಂಡಿಗಾದರೂ ಹಾಕ್ಬೋದು, ಅಥವಾ ಅವರಿಗೆ ಊಟ ಆದರೂ ಕೊಡಿಸ್ಬೋದು, ಅಥವಾ ಕಾಯಿನ್ಸೇ ಕೊಡ್ಬೋದು. ಸೊ ನೀವು ಊಟ ಕೊಡಿಸೋದಕ್ಕಿಂತ ಆ ಕಾಯಿನ್ಸ್ನ ಆ ಕಷ್ಟದಲ್ಲಿರೋರಿಗೆ ಕೊಟ್ಟರೆ ಅವರಿಗೆ ತುಂಬಾ ಒಳ್ಳೆಯದಾಗುತ್ತೆ. ಈ ರೀತಿ 9 ಗುರುವಾರ ಅಥವಾ 9 ದಿನ ಕಂಟಿನ್ಯೂಸ್ ಆಗಿ ರಾಯರ ವ್ರತವನ್ನು ಮಾಡಿದರೆ ನಿಮಗೆ ಆದಷ್ಟು ಬೇಗ ಇಷ್ಟಾರ್ಥ ಸಿದ್ಧಿಯಾಗುತ್ತೆ. ಸೊ ಆದಷ್ಟು ಬೇಗ ರಾಯರ ಅನುಗ್ರಹ ಕೂಡ ಆಗುತ್ತೆ. ಸೊ ಒಂದು ಸಲ ನಿಮಗೆ ತುಂಬ ಕಷ್ಟ ಇದೆ ಅನ್ನೋರು ಈ ವ್ರತವನ್ನು ಮಾಡಿ. ರಾಯರು ಈ ವ್ರತವನ್ನು ಮಾಡುವಾಗ 1ನೇ ವಾರ ಮೆತ್ತಗಿರ್ತಾರೆ, 2ನೇ ವಾರ ಎದ್ದು ನಿಲ್ತಾರೆ, 3ನೇ ವಾರ ನಮ್ಮ ಜೊತೆಗೆ ನಿಂತು ಮುನ್ನಡೆಸ್ತಾರೆ ಅನ್ನೋದು 100ಕ್ಕೆ 100 ಭಾಗ ನಿಜ. ತುಂಬ ಜನ ನಿಷ್ಠೆಯಿಂದ ಈ ವ್ರತವನ್ನು ಮಾಡಿ ಮುಗಿಸಿದರೆ ಅವರೆಲ್ಲರಿಗೂ ರಾಯರ ಕಡೆಯಿಂದ ಪ್ರತಿಫಲ ಸಿಕ್ಕೇ ಸಿಕ್ಕಿದೆ. ನೀವು ಕೂಡ ಈ ವ್ರತವನ್ನು ಮಾಡಿ ನಿಮಗೂ ಕೂಡ ರಾಯರ ಅನುಗ್ರಹ ಆಗಲಿ ಅಂತ ಬೇಡ್ಕೊಳ್ತೀನಿ. ನಿಮ್ಮೆಲ್ಲರಿಗೂ ರಾಯರು ಒಳ್ಳೇದು ಮಾಡಲಿ ಅಂತ ಬೇಡ್ಕೊಂಡು ಇವತ್ತಿನ ಈ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಒಳ್ಳೆ ವಿಡಿಯೋದೊಂದಿಗೆ ಸಿಗ್ತೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಸ್ವಲ್ಪನಾದರೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆಲ್ಲ ಶೇರ್ ಮಾಡಿ. ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ಈ ವಿಡಿಯೋದ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನಾನು ಏನಾದರೂ ಮಿಸ್ಟೇಕ್ಸ್ ಮಾಡಿದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿರೋ ತಮ್ಮೆಲ್ಲರಿಗೂ ಧನ್ಯವಾದಗಳು.